ಹಾಯ್ ಹಾಲ್, ನಾನು ನಿಮ್ಮ ಸಂಗೀತ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತಿನ ವಿಡಿಯೋ ಏನಂದರೆ, ನಾನು ಮೇಕಪ್ ಲಾಗ್ ಮಾಡೋಣ ಅಂತ, ಅಂದರೆ ಎವ್ರಿ ಡೇ ಸಿಂಪಲ್ ಮೇಕಪ್ ಅಂತ. ಆ್ಯಂಡ್ ನನ್ನ ಕೂದಲು ನೋಡಿ, ಮೇಲಿಂದ ಸಾಫ್ಟ್ ಆಗಿದೆ, ಕೆಳಗಡೆ ಫುಲ್ ವರ್ಸ್ಟ್ ಆಗಿದೆ. ಸೊ ಲಿಟ್ರಲಿ ನನಗೆ ಎಷ್ಟು ಕೋಪ ಬರುತ್ತಂದರೆ, ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕೋ ಅದು ಹಾಗೇ ಆಗುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಸೊ ಈಗ ನಾನು ಮತ್ತೆ ಡರ್ಮಕೋ ಸಿರಮಿ ಯೂಸ್ ಮಾಡ್ತಾಯಿದ್ದೀನಿ. ಇದು ನನಗೆ ನಾನು ಫಸ್ಟ್ ಇದನ್ನು ಯೂಸ್ ಮಾಡ್ತಿದ್ದೆ, ಮತ್ತು ಆಮೇಲೆ ಫಾಕ್ಸ್ಟೆಲ್ ಯೂಸ್ ಮಾಡಿದೆ, ಮತ್ತು ಇದಕ್ಕೆ ಶಿಫ್ಟ್ ಆದೆ. ಸೊ ಹಾಗೆ ನಾನು ಒಂಥರ ಒಂದಕ್ಕೆ ಯಾವುದಕ್ಕೂ ಪರ್ಮನೆಂಟ್ ಆಗಿರೋ, ಬಟ್ ನನಗೆ ಕಾಸರಾಕ್ಸ್ ಟೋನರ್, ಡರ್ಮಕೋ ಸಿರಮ್ ಮತ್ತು ಸೆಟಾಫಿಲ್ ಕ್ರೀಮ್, ಇದು ಬರೀ 3 ಯೂಸ್ ಮಾಡ್ತಾಯಿದ್ದಿದ್ದು. ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಸ್ಟಿಲ್ ಈಗಲೂ ಚೆನ್ನಾಗಿದೆ, ಬಟ್ ಆಗ ಗ್ಲೋಗಿ ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಟ್ಯಾನ್ ಆಗಿರೋ ಥರ ಫೀಲ್ ಆಯಿತು, ಏನೇನೋ ಆಯಿತು. ಮತ್ತು ನಮ್ಮ ಅಮ್ಮ ಮನೇಲಿ ಸ್ವಲ್ಪ ದಿನ ಇರ್ತೀನಿ, ಇಲ್ಲಿ ಸ್ವಲ್ಪ ದಿನ ಇರ್ತೀನಿ, ಸೊ ಹಂಗಾಗ್ತಾ ಇರುತ್ತೆ. ಈಗ ಮಾಯ್ಶ್ಚರೈಸರ್ ಅಗೇನ್ ಸೆಟಾಫಿಲ್ ಯೂಸ್ ಮತ್ತು ಇವಾಗ ಸೆಟಾಫಿಲ್ ಯೂಸ್ ಮಾಡ್ತಾಯಿದ್ದೀನಿ. ವೀಕಿಂದ 1 ಮಂತಿಂದ ಮತ್ತೆ ಸೆಟಾಫಿಲ್ ಯೂಸ್ ಮಾಡ್ತಿರೋದು. ಈಗ ನಾನು ಬೇರೆ ಮಾಯ್ಶ್ಚರೈಸರ್ ತೊಗೊಳೋಣ ಅಂತ ಅಂದ್ಕೊಂಡೆ, ಬಟ್ ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಬೇಬಿ 3 ಮಂತ್ಸ್ ಇರುವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಆಗಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು, ನನಗಿನ್ನೂ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು ಗೈಸ್. ಆದರೆ ನಾನು ಗ್ಯಾಪ್ ಮಾಡ್ತಾ ಇರ್ತೀನಿ, ಏನಾದರೂ ಫಾಕ್ಸ್ಟೈಲ್ ಸ್ವಲ್ಪ ಯೂಸ್ ಮಾಡ್ತೀನಿ. ಸೊ ಅದು ತುಂಬ ಫಾಕ್ಸ್ಟೈಲಲ್ಲಿ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿದೆ. ಸೊ ಅದನ್ನು ಯೂಸ್ ಮಾಡ್ತಿದ್ದೆ. ಮತ್ತು ಈಗ ಒಂಥರ ವಿಂಟರ್ ಸೀಸನ್ ಇದ್ದಿದ್ದಕ್ಕೆ ಸ್ಕಿನ್ ಫುಲ್ಲು ಡ್ರೈ ಥರ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ಮಾಯ್ಶ್ಚರೈಸರ್ ಇದು ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು, ಸೊ ಇದನ್ನು ಯೂಸ್ ಮಾಡಿದೆ. ಈಗ ಅಪ್ಲೈ ಮಾಡಿಕೊಂಡೆ. ಸೊ ಮಾಯ್ಶ್ಚರೈಸರ್ ಮತ್ತು ಸೆಟಾಫಿಲ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಅಪ್ಲೈ ಮಾಡ್ಕೊಂಡಿದ್ದು ಆಯಿತು ನೀಟಾಗಿ. ಆ್ಯಂಡ್ ನನ್ನ ಕೂದಲು ನೋಡ್ತಾಯಿದ್ರೆ ನನಗೆ ಕೋಪ ಬರ್ತಿದೆ ನಿಜವಾಗ್ಲೂ. ಏನಕ್ಕೆ ಹಿಂಗೆಲ್ಲ ಆಗುತ್ತೆ ಗೈಸ್, ನಿಜವಾಗ್ಲೂ ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು ಅಂತ ಫೀಲ್ ಆಗುತ್ತೆ ನಿಜವಾಗ್ಲೂ. ಸೊ ಈಗ ಅಪ್ಲೈ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟು ನಾನು ಯಾವ ಫೌಂಡೇಶನ್ ಯೂಸ್ ಮಾಡಲಿ ಅಂದರೆ, ಅಂದರೆ ತುಂಬ ಇದ್ದಾವೆ, ಬಟ್ ನನ್ನ ಬೇಬಿ ನೋಡಿ ನನ್ನ ಬ್ಲೆಂಡರ್ನ ವೆಟ್ ಮಾಡಿಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಕಾಶ್ವಿ. ಸೊ ಎಷ್ಟಿದೆ ಇವಾಗ ಲ್ಯಾಕ್ಮಿ ಸಿ ಸಿನೇ ತೊಗೊತೀನಿ. ಅದು ತುಂಬ ರೇರಾಗಿ ಯೂಸ್ ಮಾಡೋದು ನಾನು, ಎವ್ರಿ ಡೇ ಸಿಂಪಲ್ ಮೇಕಪ್ ಅಲ್ವಾ, ಸೊ ಅದಕ್ಕೆ ಲ್ಯಾಕ್ಮಿ ಸಿ ಸಿನೇ ಓಕೆ. ಸೊ ಇದನ್ನೇ ಯೂಸ್ ಮಾಡ್ತೀನಿ. ಇದನ್ನು ನಾನು ಬ್ಲೆಂಡರಿಂದ ತೊಗೊತೀನಿ. ಸೊ ಬ್ಲೆಂಡರ್ ಮೇಲೆ ಹಾಕ್ಕೊತೀನಿ. ಸ್ಕಿನ್ ಮೇಲೆ ನಾವು ಅಪ್ಲೈ ಮಾಡಿ ಡೈರೆಕ್ಟ್ ಬ್ಲೆಂಡರ್ ಮೇಲೆ ಹಾಕಿ ಅಪ್ಲೈ ಮಾಡ್ಕೊತೀನಿ. ಸೊ ಹಾಕ್ಕೊಂಡು ಡ್ಯಾಪ್ ಮಾಡ್ಕೊತೀನಿ. ಆ್ಯಂಡ್ ಕೆಲವೊಂದಷ್ಟು ಐಟಮ್ಸ್ಗಳು ಖಾಲಿ ಆಗಿದ್ದಾವೆ ಗಾಯ್ಸ್ ನಂದು. ನಾನು ಏನೇನು ತೊಗೊಬೇಕು ಅಂದರೆ, ಶಾಂಪೂ ತೊಗೊಳ್ಬೇಕು, ಆ್ಯಂಡ್ ಕಂಡೀಷ್ನರ್ ತೊಗೊಬೇಕು, ಆಮೇಲೆ ಪ್ರೈಮರ್ ತೊಗೊಬೇಕು, ಕಾಂಪ್ಯಾಕ್ಟ್ ತೊಗೊಬೇಕು, ಒಂದಷ್ಟು ಐಟಮ್ಸ್ಗಳೆಲ್ಲ ಕಾರ್ಟಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ಗೈಸ್ ನನಗೆ ನೈಟ್ ಸ್ಕ್ರೋಲ್ ಮಾಡ್ತಾ ಬೆಡ್ರೂಮಲ್ಲಿ ಹಾಕ್ತಾರೆ ಗೊತ್ತಾ, ಒಂದಷ್ಟು ವಾಸ್ತು ಫೋಟೋಸ್ ಆ ಥರದ್ದೆಲ್ಲ ತೊಗೊಬೇಕು ಅಂತ ಅನ್ನಿಸ್ತಿದೆ. ಬಟ್ ನೋಡೋಣ, ಸರ್ಚ್ ಮಾಡಿ ಯಾವ್ದು ಬೆಟರ್ ಅಂತ ಅನಿಸುತ್ತೋ ಅದನ್ನು ತೊಗೊತೀನಿ. ಸೊ ಅದನ್ನು ತೊಗೊಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ಲ್ಯಾವೆಂಡರ್ ಪ್ಲ್ಯಾಂಟ್ ತೊಗೊಬೇಕು ಅಂತ ತುಂಬ ದಿನದಿಂದ ಆಸೆ ಗೈಸ್ ನನಗೆ, ಲ್ಯಾವೆಂಡರ್ ಪ್ಲ್ಯಾಂಟ್ ತೊಗೊಬೇಕು ಅಂತ, ಬಟ್ ತೊಗೊಳಕ್ಕೆ ಆಗ್ತಾಯಿಲ್ಲ. ಸೊ ಕಾಟಲ್ಲಿ ಹಾಕಿಟ್ಟಿದ್ದೀನಿ, ಅದನ್ನು ಫಸ್ಟ್ ತೊಗೊಬೇಕು. ಮನೆಯೆಲ್ಲ ಫುಲ್ಲು ಫ್ರೇಗ್ರೆನ್ಸ್ ಘಮ ಅಂತ ಇರುತ್ತಲ್ವ, ಸೊ ಅದಕ್ಕೋಸ್ಕರ ನನಗೆ ಫ್ರೆಶ್ ಸ್ಮೆಲ್ ಅಂದರೆ ತುಂಬ ಇಷ್ಟ. ಸೊ ಡ್ಯಾಪ್ ಮಾಡಿಕೊಂಡೆ. ಈಗ ಸ್ವಲ್ಪ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ. ನಾನು ಕನ್ಸಿಲರೆಲ್ಲ ಅಷ್ಟು ಯೂಸ್ ಮಾಡಲ್ಲ, ಮತ್ತು ಕಲರ್ ಕರೆಕ್ಟರ್ ಅದನ್ನೆಲ್ಲನೂ ಏನಷ್ಟು ಯೂಸ್ ಮಾಡಲ್ಲ, ಯಾಕಂದರೆ ನಂಗೆ ಅಷ್ಟು ಡಾರ್ಕ್ ಸರ್ಕಲ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡಲ್ಲ. ಇನ್ನೊಂದು ಏನಂದರೆ, ಇವಾಗ ಯಾರಿಗಾದ್ರೂ ಡಾರ್ಕ್ ಸರ್ಕಲ್ಲು ಮತ್ತು ಪಿಂಪಲ್ ಮಾರ್ಕ್ ಅದೆಲ್ಲ ಇರೋರು ಕಲರ್ ಕರೆಕ್ಟ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಮೇಕಪ್ ಫಿನಿಶ್ ಕಾಣಿಸಲ್ಲ. ಸೊ ಅದನ್ನು ಹಾಕೊಂಡ್ರೆ ನಿಮಗೆ ಮೇಕಪ್ ಲುಕ್, ಫೈನಲ್ ಮೇಕಪ್ ಲುಕ್ ಕಾಣೋದು. ಅದಕ್ಕೋಸ್ಕರ ಮಸ್ಟ್ ಆ್ಯಂಡ್ ಶುಡ್ ಕಲರ್ ಕರೆಕ್ಟರ್ ಯೂಸ್ ಮಾಡಲೇಬೇಕು ಡಾರ್ಕ್ ಸರ್ಕಲ್ ಇರೋರು, ಓಕೆನಾ. ಸೊ ಈಗ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಹೇಳ್ದಂಗೆ ನಂಗೆ ಅಷ್ಟು ಡಾರ್ಕ್ ಸರ್ಕಲ್ ಆ ಥರ ಏನೂ ಇಲ್ವಲ್ಲ, ಆ್ಯಂಡ್ ಕ್ಲಿಯರ್ ಸ್ಕಿನ್ ಇರೋದಕ್ಕೋಸ್ಕರ ಅದು ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಈಗ ಎಕ್ಸ್ಟ್ರಾ ಇತ್ತು ಸುಮ್ಮನೆ, ಅದಕ್ಕೆ ಹಂಗೆ ಡ್ಯಾಪ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅಂದರೆ, ನನ್ನ ಸ್ಕಿನ್ಗೆ ಪರ್ಫೆಕ್ಟ್ ಟೋನ್ ಮ್ಯಾಚಿಂಗ್ ಅಂತಲೇ ಹೇಳ್ಬೋದು. ಎಷ್ಟು ನೀಟಾಗಿ ಮ್ಯಾಚ್ ಆಗಿದೆ ನನ್ನ ಸ್ಕಿನ್
ಅಂತ ನೀಟಾಗಿ ಮ್ಯಾಚ್ ಆಗಿದೆ. ನಂಗೆ ಒಂದೊಂದು ಸಲ ಅಂದರೆ ತುಂಬ ಒಂದು ಡ್ರೆಸ್ ಹಾಕಿದ್ರೆ ಫೇರಾಗಿ ಕಾಣ್ತೀನಿ, ಒಂದೊಂದು ಡ್ರೆಸ್ಸಲ್ಲಿ ಮೀಡಿಯಮಾಗಿ ಕಾಣ್ತೀನಿ, ಆ ಥರ ನಾನು. ಸೊ ಹಾಗೆ. ಸೊ ಈಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಆಯಿತು. ಇದಾದಮೇಲೆ ಆ್ಯಂಡ್ ನಾನು ಇವಾಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಈಗಲೇ ತೊಳೆದು ಇಟ್ಬಿಡ್ತೀನಿ. ಯಾಕಂದರೆ ನೆಕ್ಸ್ಟ್ ಟೈಮ್ ಮೇಕಪ್ ಮಾಡುವಾಗ, ಯಾಕಂದರೆ ಇದನ್ನು ತೊಳೆದು ಇಟ್ಟಿಲ್ಲ ಅಂದರೆ ಏನೂ ಆಗಲ್ಲ, ಮೇಕಪ್ ನೀಟಾಗಿ ಇವಾಗ ನಾವು ಬ್ಲೆಂಡ್ ಮಾಡ್ಕೊಬೇಕಾದ್ರೆ ನೀಟಾಗಿ ಕೂರುತ್ತೆ, ಓಕೆನಾ? ಅದಕ್ಕೋಸ್ಕರ ಆ ಬ್ಲೆಂಡನ್ನು ತೊಳೆದಿಟ್ಬಿಡ್ತೀನಿ. ಆ್ಯಂಡ್ ಅಯ್ಯಯ್ಯೋ, ಇದು ಬ್ಲೆಂಡರ್ ಅದು ಏನು ಹೇಳ್ತಾರೆ, ಅದು ಸ್ಪಂಜೇ ಇಲ್ಲ, ಎಲ್ಲ ಹಾಕ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಸೊ ಇದೇ ಯಾವಾಗಲೂ ನಂದು, ಯಾಕಂದರೆ ಮೇಕಪ್ ಯೂಸ್ ಮಾಡಿದ್ರೆ ರೆಗ್ಯುಲರಾಗಿ ಸೊ ಎಲ್ಲೆಲ್ಲಿರುತ್ತೆ ಅಂತ ಗೊತ್ತಿರುತ್ತೆ. ಸೊ ಹುಡ್ಕೊಂಡು ಬಂದೆ, ಸಿಕ್ತು ಇದು ಸದ್ಯಕ್ಕೆ. ಸೊ ಇದರಲ್ಲೇ ಅಡ್ಜಸ್ಟ್ ಮಾಡುವ, ಹೇಗಾಗುತ್ತೆ ನೋಡೋಣ. ಆ್ಯಂಡ್ ಅಪ್ಪ, ನನಗೆ ಒಂಥರ ಕೆಮ್ಮು ಥರ ಆಗ್ತಿದೆ ಫುಲ್ಲು. ಸೊ ಇತ್ತು ಗೈಸ್ ನನ್ನ ಹತ್ರ, ನಾನೇ ಓವರ್ ಸ್ಮಾರ್ಟಾಗಿ ಬೇರೆ ತೊಗೊಳೋಣ ಅಂತ ಅಂದ್ಕೊಂಡು ಬಿಸಾಕ್ಬಿಟ್ಟೆ. ಸೊ ಇದರಿಂದ ಜಸ್ಟ್ ಓಕೆ, ಇವಾಗ ಇದು ಜ್ಞಾಪನಕ್ಕೆ ಬಂತು. ಇದೊಂದು ನನಗೆ ಬ್ಲೆಂಡರ್ಸ್ ಒಂದಷ್ಟು ಬೇಕು. ಸೊ ಇದನ್ನು ಬುಕ್ ಮಾಡ್ಕೊಳ್ಬೇಕು. ಆ್ಯಂಡ್ ಈಗ ಇದರಲ್ಲೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಕೂರ್ತಿದೆ ಅನಿಸುತ್ತೆ. ನಾನು ಅಷ್ಟು ಹೆವಿ ಅಲ್ಲ, ಇದು ಸಿಂಪಲ್ ಮೇಕಪ್ ಅಲ್ವಾ, ಸೊ ಲೈಟಾಗಿ ಹಾಕ್ಕೊಳ್ಳೋಣ ಸಾಕು ಅಷ್ಟೇ. ಈಗ ತಲೆ ಬಾಚ್ಕೊಂಡ್ಬಿಡ್ತೀನಿ. ನೋಡಿ ಮೇಲೆ ಎಷ್ಟು ಸಾಫ್ಟಾಗಿದೆ, ಕೆಳಗಡೆ ಕೂದಲು ನೋಡಿ ಎಷ್ಟು ರಫ್ ಆಗಿದೆ. ಅಪ್ಪ ಎಷ್ಟು ಇದೇನು ನನಗೆ ಟ್ರೀಟ್ಮೆಂಟ್ ಮಾಡಿದ್ರು ಅಂತ ನಿಜವಾಗ್ಲೂ ನಂಗೆ ಅರ್ಥ ಆಗಿಲ್ಲ. ಮೇ ಬಿ ನನ್ನ ಟೈಮ್ ಸರಿ ಇಲ್ಲ, ಎಷ್ಟು ದುಡ್ಡು ಹೋಗ್ಬೇಕಂತ ಇರುತ್ತೆ, ಅದಾಗ ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಅದು ಪರ್ಫೆಕ್ಟಾಗಿ ಆಗುತ್ತೆ ಅಂತ ಹೇಳಿದ್ರು. ನನ್ನ ವಿಷಯದಲ್ಲಂತೂ ಪರ್ಫೆಕ್ಟಾಗಿ ಆಗ್ತಾ ಇರುತ್ತೆ. ಸೊ ತಲೆ ಬಾಚ್ಕೊಂಡ್ಬಿಡೋಣ. ಈಗ ಬಾಚ್ಕೊಂಡು ಸ್ವಲ್ಪ ನನಗೇನು ಕೂದಲು ಒಂಥರ ಡ್ರೈ ಆಗಿರೋ ಥರ ಫೀಲ್ ಆಗ್ತಿತ್ತು. ಸೊ ನೆನ್ನೆ ತಾನೇ ಸ್ನಾನ ಮಾಡಿದ್ದೆ, ಬಟ್ ಆದರೂ ಈಗ ಒಂಥರ ಫುಲ್ಲು ಡ್ರೈ ಆಗಿರೋ ಥರ ಆಗ್ತಿತ್ತು. ಅದಕ್ಕೋಸ್ಕರ ತಲೆ ಬಾಚ್ಕೊತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಸಿರಮ್ ಅಪ್ಲೈ ಮಾಡೋಣ ಅಂದ್ಕೊಂಡೆ, ಬೇಡ, ಯಾಕಂದರೆ ಎವ್ರಿ ಡೇ ಸಿರಮ್ ಅಪ್ಲೈ ಮಾಡೋದು ಅಷ್ಟು ಒಳ್ಳೆಯದಲ್ಲ, ಅದಕ್ಕೋಸ್ಕರ. ಸೊ ಸ್ನಾನ ಮಾಡಿದಾಗ ಮಾತ್ರ ಹಾಕ್ತೀನಿ ಅಷ್ಟೇ. ಅದು ಇಲ್ಲಾಂದರೆ ಈ ಥರ ಡ್ರೈ ಎಲ್ಲ ಇರುವಾಗ, ಅಂದರೆ ತಲೆಗೆ ಸ್ನಾನ ಮಾಡದಿರುವಾಗೆಲ್ಲ ನಾನು ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಈಗ ಬ್ಲಷ್ ಮಾಡೋಣ. ಸಿಂಪಲ್ ಮೇಕಪ್ ಆಗಿರೋದಕ್ಕೋಸ್ಕರ ನಾನು ಹೀಗೆ ಬ್ಲಷೇ ತೊಗೊತೀನಿ. ಸೊ ಇದನ್ನು ಹಂಗೆ ಸುಮ್ಮನೆ ಟ್ಯಾಪ್ ಮಾಡ್ತೀನಿ ಅಷ್ಟೇ. ನಾನು ಎಲ್ಲಿ ನೋಡು ನಮ್ಮ ಸ್ನೂಸಿ ಕೂದಲೇ ಗೈಸ್ ಮನೆ ತುಂಬ. ಅವಳು ಓಡಾಡೋದು ನನ್ನ ರೂಮಲ್ಲಿ, ಈ ಹಾಲಲ್ಲಿ, ಟಿ ವಿ ಮೇಲೆ ಎಲ್ಲ ಕಡೆ ಇವಳದೆ ಮನೇಲಿ ಓಡಾಡ್ತಾ ಇರ್ತಾಳೆ, ಕೂದಲೆಲ್ಲ ತುಂಬ ಮನೆಯಲ್ಲಿ. ಸೊ ಈ ಥರ ಲೈಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನನಗೆ ಎಷ್ಟು ಇಷ್ಟ ಅಂದರೆ ನಿಜವಾಗ್ಲೂ, ಬಟ್ ಆದರೆ ನಾನು ಡೈಲಿ ಏನು ಯೂಸ್ ಮಾಡೋಕ್ಕೋಗಲ್ಲ. ಸೊ ಈ ಥರ ಮಾಡ್ಕೊಂಡಿದ್ದೀನಿ, ಬ್ಲೆಂಡರಿಂದ ಮಾಡ್ಕೊತೀನಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ಸಿಂಪಲ್ಲಾಗಿ ಒಂದು 5-6 ಸ್ಟೆಪ್ಸಲ್ಲಿ ಎವ್ರಿ ಡೇ ಮೇಕಪ್ನ ಕಂಪ್ಲೀಟ್ ಮಾಡಿಬಿಡ್ಬೋದು. ಈ ಥರ ಡ್ಯಾಪ್ ಮಾಡ್ಕೊತಾ ಇದ್ದೀನಿ. ನನಗೇನೋ ಸಖತ್ ಇಷ್ಟ ಇದೆ ನಿಜವಾಗ್ಲೂ. ಬಟ್ ಆದರೆ ನಾನೇನು ಡೈಲಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ನನಗೆ ಒಂದಷ್ಟು ಪ್ರಾಡಕ್ಟ್ಗಳು ಅದು ಇದು ಎಲ್ಲ ತೊಗೊತೀನಿ. ಆದರೆ ನಾನು ಯೂಸ್ ಮಾಡೋದೇನು ಅಂದರೆ ಮಾರ್ನಿಂಗ್ ರೋಟೀನ್, ನೈಟ್ ರೋಟೀನ್ ಅಂತ ಏನು ಮಾಡಲ್ಲ ನಾನು. ಮಾರ್ನಿಂಗ್ ಅಷ್ಟೇ ಫೇಸ್ ವಾಶ್, ಸ್ನಾನ ಮಾಡುವಾಗ ಅಷ್ಟೇ. ನೈಟ್ ಅಂತೂ ನಾನು ಯಾವತ್ತೂ ಫೇಸ್ ವಾಶ್ ಮಾಡಿ ಮನ್ಗೋದೇ ಇಲ್ಲ. ಸೊ ಅಷ್ಟೇ. ಇದನ್ನು ಮಾತ್ರ ಎಲ್ಲಾದರೂ ಹೋಗಬೇಕು ಅನ್ನೋಂಗಿದ್ರೆ ಮಾತ್ರ ಬ್ಲಷರ್ ತೊಗೊಳೋದಷ್ಟೇ, ಇಲ್ಲಾಂದರೆ ನಾನೇನು ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಸೊ ನನಗೆ ಇನ್ನೂ ಚೂರು ಹಾಕಬೇಕು ಅಂತ ಫೀಲ್ ಆಗ್ತಿದೆ. ಸೊ ಇನ್ನೊಂದು ಸ್ವಲ್ಪ ತೊಗೊತೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಫೇಸ್ ಲುಕ್ಕೇ ಚೆನ್ನಾಗಿ ಅನ್ನಿಸ್ಬಿಡ್ತು ಅಲ್ವಾ ಬ್ಲೆಂಡರ್ ಹಾಕಿದ್ಮೇಲೆ. ಸೊ ಬ್ಲಷ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇನ್ನೊಂದು ಚೂರು ಬೇಕು ಅಂತ ಅಂದ್ಬಿಟ್ಟು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಏನಂತ ಅಂದರೆ ಮೇಯ್ನಾಗಿ ಏನು ಬೇಕು ಅಂತಂದರೆ ಲೈಟ್ ನಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದೊಂದು BB ಕ್ರೀಮು, CC ಕ್ರೀಮು ಅದೊಂದು ಇದ್ದರೆ ಓಕೆ. ಆಮೇಲೆ ಒಂದು ಫೌಂಡೇಶನ್ ಅಲ್ಲ, ಒಂದು ಕಾಂಪ್ಯಾಕ್ಟು, ಕಾಜಲ್, ಲಿಪ್ಸ್ಟಿಕ್, ಐಬ್ರೋ ಪೆನ್ಸಿಲ್ ಆ್ಯಂಡ್ ಮತ್ತೇನು ಇಷ್ಟಿದ್ರೆ ನನ್ನ ಪ್ರಕಾರ, ಮತ್ತು ಕಾಜಲ್ ಮತ್ತು ಬಿಂದಿ ಇಷ್ಟಿದ್ರೆ ಓಕೆ ಅಂತ ಅನಿಸುತ್ತೆ. ಸೊ ಅಷ್ಟೇ, ಇಷ್ಟಿದ್ರೆ ನೀಟಾಗಿ ಮಾಡ್ಕೊಬೋದು ಗೈಸ್. ಆ್ಯಂಡ್ ಏನು ಗೊತ್ತಾ, ಎಲ್ಲ ಇದ್ರೂ ಅಂದರೆ ನಮ್ಮ ಸ್ಕಿನ್ ಟೋನ್ಗೆ ಯಾವ ಥರ ಮಾಡ್ಕೊಳ್ಬೇಕು, ನಮ್ಮ ಸ್ಕಿನ್ ಟೋನ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅನ್ನೋದನ್ನು
ಫಸ್ಟ್ ನೋಡಿ ತೊಗೊಳ್ಬೇಕು. ಸುಮ್ಮನೆ ಯಾವುದೋ ಫೌಂಡೇಶನ್ ತೊಗೊಂಡು ಅದನ್ನು ಮ್ಯಾಚ್ ಮಾಡೋಕ್ಕೋದ್ರೆ ಫುಲ್ಲು ಏನು ಹೇಳ್ತಾರೆ ಹೇಳಿ, ಫುಲ್ಲು ಒಂಥರ ಸ್ವೆಟ್ ಆಗಿಬಿಟ್ಟು ಒಂಥರ ಹಾಳಾಗ್ಬಿಡುತ್ತೆ. ಆ್ಯಂಡ್ ನಾನು ರೀಸೆಂಟಾಗಿ ಮತ್ತೆ ಇನ್ನೊಂದು ಲಿಪ್ ಲೈನರ್ ತೊಗೊಂಡೆ, ಬಟ್ ಅದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಈಗ ನಾನು ಅಪ್ಲೈ ಮಾಡ್ತಿರೋ ಲಿಪ್ಸ್ಟಿಕ್ ಬಂದು ರೆಡ್ ಕಲರ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ರೆಡ್ ಕಲರ್ ಲಿಪ್ ಲೈನರ್ ಹಾಕೋದು ಬೇಡ, ಬೇರೆ ಹಾಕೋಣ ಅಂತ ಅಂದ್ಕೊಂಡು ಬೇರೆ ಹಾಕ್ಕೊತೀನಿ. ಆ್ಯಂಡ್ ಈಗ ಐಬ್ರೋ ಫಿಲ್ ಮಾಡಿಬಿಡೋಣ. ಸುಮ್ಮನೆ ಲೈಟಾಗಿ ಮಾಡ್ಕೊತೀನಿ ಅಷ್ಟೇ. ರೀಸೆಂಟಾಗಿ ಒಂದು 3 ಡೇಸ್ ಏನೋ ಆಯಿತು, ನಮ್ಮ ಅಮ್ಮ ಮನೆ ಹತ್ರ ಹೋಗಿದ್ದಾಗ ಅಲ್ಲಿ ಮಾಡಿಸ್ಕೊಂಡೆ. ಸೊ ಅಷ್ಟೇ ಸಿಂಪಲಾಗಿ ಐ ಫಿಲ್ ಮಾಡಿಕೊಂಡು ಕರೆಕ್ಟ್. ಈಗ ಇನ್ನೊಂದು ಜ್ಞಾಪನಕ್ಕೆ ಬಂತು, ಐಬ್ರೋ ಫಿಲ್ಲರ್ ಅದೊಂದು ತೊಗೊಳ್ಬೇಕು, ಅದು ಒಡೆದೋಗ್ಬಿಟ್ಟಿದೆ. ಸೊ ಹೀಗೆ ಎಲ್ಲ ಮರ್ತೋಗ್ತಾ ಇರ್ತೀನಿ. ಇವಾಗ 2 ಐಟಮ್ಸ್, ಬ್ಲೆಂಡರ್ ಮತ್ತು ಐಬ್ರೋ ಫಿಲ್ಲರ್, ಅದೊಂದು ಕಾಟ್ಗೆ ಹಾಕ್ಬೇಕೀಗ. ಆ್ಯಂಡ್ ಗೊತ್ತಿಲ್ಲ, ಈಗ ವಿಡಿಯೋ ಆದಮೇಲೆ ಬುಕ್ ಮಾಡಿದ್ರು ಮಾಡ್ಬೋದು. ಮಿಂತ್ರಾದಲ್ಲಿ 60 ಮಿನಿಟ್ಸ್ ಡೆಲಿವರಿ ಇದೆಯಲ್ಲ, ಸೊ ಅದರಲ್ಲಿ ತೊಗೊಬೋದು. ಹೇಳೋಕ್ಕಾಗಲ್ಲ. ಅರ್ಜೆಂಟಾಗಿ ನನಗೆ ಶಾಂಪು ಮತ್ತು ಕಂಡೀಷ್ನರ್ ಬೇಕು. ಸೊ ನೋಡ್ಬೇಕು ಏನು ಮಾಡಬೇಕಂತ. ಈಗ ಐಬ್ರೋ ಫಿಲ್ ಮಾಡಿಕೊಂಡೆ. ಇದು ನೋಡಿ ಯಾವ ಥರ ಹಾಳಾಗಿದೆ ಅಂದರೆ, ನಿಜವಾಗ್ಲೂ ನನ್ನ ಬೇಬಿ ಎಲ್ಲ ಎಷ್ಟು ಹಾಳು ಮಾಡ್ತಾಳೆ ಅಂದರೆ, ಲಿಪ್ಸ್ಟಿಕ್ ಅದರಲ್ಲಿ ಇವಾಗ ಏನಾದರೂ ಒಂದು ಚೆನ್ನಾಗಿರೋ ಲಿಪ್ಸ್ಟಿಕ್ ತೊಗೊಂಡಿರ್ತೀನಿ ಆಯಿತಾ, ನಾನು ಅದು ಬೆಳಗ್ಗೆ ಯೂಸ್ ಮಾಡೋಷ್ಟರಲ್ಲಿ ಫುಲ್ಲು ಅದನ್ನು ಬೆಂಡ್ ಮಾಡಿ ಮುರಿದ್ಬಿಟ್ಟು ಮತ್ತೆ ಕ್ಯಾಪ್ ಹಾಕ್ಬಿಟ್ಟಿರ್ತಾಳೆ. ಅದಕ್ಕೇ ಅದು ಫುಲ್ಲು ಹೆಂಗೆ ಆಗ್ಬಿಟ್ಟು ನನಗೆ ಅಳುನೇ ಬಂದ್ಬಿಡುತ್ತೆ ಒಂದೊಂದು ಸಲ. ಎಷ್ಟು ಲಿಪ್ಸ್ಟಿಕ್ ಮಾಡಿದಳು ಗೊತ್ತಾ ಆ ಥರ ಅವಳು. ನಂಗೆ ಲಿಟ್ರಲಿ ಎಷ್ಟು ಕೋಪ ಬರುತ್ತೆ ಅಂದರೆ ಸುಮ್ಮನೆ ಕಂಟ್ರೋಲ್ ಮಾಡ್ಕೊತೀನಿ. ಯಾಕಂದರೆ ಅವಳ ಕೈಗೆ ಸಿಗೋ ಥರ ಇಡೋದು ನಂದೇ ತಪ್ಪಲ್ವಾ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಎಷ್ಟು ಲಿಪ್ಸ್ಟಿಕ್ ಹಾಳು ಮಾಡಿದ್ದಾಳೆ ಗೊತ್ತಾ. ಬಟ್ ನಾನು ಲಿಪ್ಸ್ಟಿಕ್ ಎಲ್ಲೋದ್ರೂ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀನಿ, ಬಟ್ ಅದೇ ಹಾಳಾಗೋಗುತ್ತೆ ಅಂತ ಕೋಪ ಬರುತ್ತೆ ನನಗೆ. ಸೊ ಲಿಪ್ಸ್ಟಿಕ್ ಇನ್ಮೇಲೆ ಹೈಡ್ ಮಾಡಿ ಎತ್ತಿಡ್ಬೇಕು. ಯಾವ ಥರ ಇಡಬೇಕು ಅದಕ್ಕೇನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಗೈಸ್. ನಿಜವಾಗ್ಲೂ ತುಂಬ ಹಾಳು ಮಾಡಿಬಿಟ್ಟಿದ್ದಾಳೆ ಅವಳಂತೂ. ಆ್ಯಂಡ್ ಇದು ನನ್ನದು ಫೇವ್ರೆಟ್ ಐಲೈಟರ್ ಇದು. ಸೊ ನಾನು ಎಷ್ಟೊಂದು ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿದರೆ ಕಣ್ಣ ಮೇಲೂ ಹಾಕ್ಕೊತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ. ನನಗೆ ಒನ್ ಆಫ್ ಮೈ ಫೇವ್ರೆಟ್ ಹೈಲೈಟರ್ ಅಂತ ಹೇಳ್ಬೋದು ನನ್ನ ಹತ್ರ ಇರೋದ್ರಲ್ಲಿ. ಸೊ ಹಾಗೆ ಲೈಟಾಗಿ ಡಪ್ ಮಾಡ್ಕೊಂಡು ನೋಸ್ ಮೇಲೆ ಸ್ವಲ್ಪ ಟಚ್ ಮಾಡಿಕೊಂಡೆ. ಸೊ ಐ ಶ್ಯಾಡೋನು ಮುಗೀತು. ಓಕೆನಾ, ಇಷ್ಟ ಐ ಶ್ಯಾಡೋ. ವಾವ್, ಚೆನ್ನಾಗಿ ಕಾಣ್ತೇನೆ. ನನಗಂತೂ ನನ್ನ ಹತ್ರ ಇರೋ ಪ್ರಾಡಕ್ಟ್ ಒಳಗಡೆ ಇದು ನಾನು ಎಲ್ಲಿ ತೊಗೊಂಡೆ ಅಂತ ಗೊತ್ತಿಲ್ಲ, ಬಟ್ ನಂಗೆ ಸಖತ್ ಇಷ್ಟ ಇದು. ಬಟ್ ಎಷ್ಟು ದಿನ ನನ್ನ ಜೊತೆಲಿ ಇರುತ್ತೋ ಗೊತ್ತಿಲ್ಲ. ಇದು ನನ್ನ ಬೇಬಿ ಕಣ್ಣಿಗೆ ಬೀಳ್ದಂಗಿದ್ರೆ ಸಾಕು ಈ ಪ್ರಾಡಕ್ಟ್ ಎಲ್ಲನೂ. ಇವೆಲ್ಲ ಆಲ್ಮೋಸ್ಟ್ ನಾನು ಹೈಡ್ ಮಾಡಿ ಒಂದು ಬ್ಯಾಗ್ ಇದೆ, ಆ ಬ್ಯಾಗಲ್ಲಿ ಒಂದು ಮೇಕಪ್ ಪ್ರಾಡಕ್ಟ್ಗಳಷ್ಟು ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಆಗಿದೆ ಅಷ್ಟೇ ಇತ್ತೀಚೆಗೆ. ಆ್ಯಂಡ್ ರೀಸೆಂಟಾಗಿ ಇದೊಂದು ಲಿಪ್ಸ್ಟಿಕ್ ತೊಗೊಂಡೆ. ಮತ್ತು ಇವೆರಡರಲ್ಲಿ ಯಾವ ಲಿಪ್ ಲೈನರ್ ಹಾಕಲಿ ಅಂತ ಗೊತ್ತಿಲ್ಲ. ಸೊ ಮ್ಯಾಚಿಂಗ್ ಬೇಡ. ಸೊ ಈ ಬ್ರೌನ್ ಅಪ್ಲೈ ಮಾಡೋಣ. ಬ್ರೌನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಲಿಪ್ಸ್ಟಿಕ್ ರೆಡ್ ಕಲರ್ ತೊಗೊತಾ ಇದ್ದೀನಿ. ಸೊ ನಿಜವಾಗ್ಲೂ ಗಾಯ್ಸ್, ಇವಾಗೆಲ್ಲ ರೀಲ್ಸ್ ಸ್ಕ್ರೋಲ್ ಮಾಡಬೇಕಾದ್ರೆ ಲಿಪ್ ಲೈನರ್ ಅಪ್ಲೈ ಮಾಡೋದು ಬರುತ್ತೆ ಗೊತ್ತಾ. ಅದನ್ನು ನೋಡಿ ನಂಗೆ ನಿಜವಾಗ್ಲೂ ನನಗೆ ಗೊತ್ತಿರೋ ಮೆಥಡು ಮರ್ತೋಗೋ ಥರ ಆಗಿಬಿಟ್ಟಿದೆ ನನಗೆ ನಿಜವಾಗ್ಲೂ. ಎಷ್ಟು ತೋರಿಸ್ತಾ ಇರ್ತಾರಲ್ವಾ, ನಿಜವಾಗ್ಲೂ ಇಷ್ಟು ಅಡ್ವಾನ್ಸ್ ಆಗಿರುತ್ತೆ ಒಂದೊಂದು ಬಗ್ಗೆ ಅಂದರೆ, ತಿಳ್ಕೊತ ಹೋದರೆ ಜೀವನ ಪೂರ್ತಿ ಕಲಿಯೋದಿರುತ್ತೇನೋ ಅಂತ ಅನ್ನಿಸ್ತಿರುತ್ತೆ ನಿಜವಾಗ್ಲೂ. ಸೊ ಈಗ ಲೈಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಎಲ್ಲೂ ರೀಸೆಂಟಾಗಿ ಒಂದು ನನ್ನ ಫ್ಯಾಮಿಲಿದೊಂದು ಗೆಟ್ ಟುಗೆದರ್ ಆಗಿತ್ತು ಅಂತ ಹೇಳಿದ್ನಲ್ವ. ಸೊ ಅಲ್ಲಿ ಹೋದಾಗ ಇದನ್ನೇ ಎತ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ. ಶೀಟ್ ನಾನು ನೋಡಿದ್ರೆ ಇದನ್ನೇ ಮತ್ಬಿಟ್ಟು ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದೆ. ಬಟ್ ಅದು ಚೆನ್ನಾಗಿದೆ. ನಾನು ಯೂಸ್ ಮಾಡೋದ್ರಲ್ಲಿ ಸೀರಿಯಸ್ಲಿ ಹೇಳಬೇಕಂದ್ರೆ ಇನ್ಸೈಟ್ ಪ್ರಾಡಕ್ಟ್ ಎಲ್ಲನೂ ಆನೆಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಆನೆಸ್ಟ್ ರಿವ್ಯೂನು ನೋಡಿದ್ದೀನಿ ಅದರಲ್ಲಿ ನಾನು. ನನಗಂತೂ ಸಖತ್ ಇಷ್ಟ ಇನ್ಸೈಟ್ ಪ್ರಾಡಕ್ಟ್ ಎಲ್ಲನೂ. ಆ್ಯಂಡ್ ಈಗ ಈ ಥರ ಅಪ್ಲೈ ಮಾಡ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಸೊ ಒಂದು ಲೇಯರ್ ಲಿಪ್ ಮೇಲೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಬಟ್ ಇಟ್ಸ್ ಓಕೆ, ಚೆನ್ನಾಗೇ ಇದೆ. ಆ್ಯಂಡ್ ಫೈನಲ್ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಕಾಜಲ್ ಅಪ್ಲೈ ಮಾಡ್ಕೊಂಬಿಡ್ತೀನಿ. ಈ ಕಾಜಲ್ ಏನು ಗೊತ್ತಾ, 2 ಡೇಸ್ ಆದರೂ ಹೋಗೋದೇ ಇಲ್ಲ ನನಗೆ. ಅದೇ ನನಗೆ ತಲೆನೋವು. ನಾನು ಬೇಕು ಅಂತ ತುಂಬ ಹೆವಿ ಡಾರ್ಕ್ ಬೇಕಂತ ಅಂದ್ಬಿಟ್ಟು ತೊಗೊಂಡೆ. ಬಟ್ ಅಪ್ಲೈ ಮಾಡಿದ್ರೆ 3 ಡೇಸ್ ಆದರೂ ಹೋಗೋಲ್ಲ.
ಸೊ ಅದಕ್ಕೋಸ್ಕರ ಅಪ್ಲೈ ಮಾಡೋಕ್ಕೆ ಭಯ ಆಗುತ್ತೆ. ಇವಾಗ ಹಚ್ಚಿರ್ತೀನ್ವಾ 3 ಡೇಸ್ ಆದರೂ ಹಾಗೇ ಹೋಗಲ್ಲ. 3 ಡೇಸ್ ಆದಮೇಲೆ ಫುಲ್ಲು ಡಾರ್ಕಾಗಿ ಕಾಣ್ತಾ ಇರುತ್ತೆ. ಸೊ ಮನೇಲಿ ಇರ್ತೀನಿ, ಎಂತಕ್ಕೆ ಇಷ್ಟೊಂದು ಹಾಕ್ಕೊಂಡಿರ್ತೀನಿ ಅಂತ ನನಗೆ ಒಂಥರ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟು ನನಗೆ ಈ ಕಾಜಲ್ ಅಪ್ಲೈ ಮಾಡೋಕ್ಕೆ ಭಯ. ಮೆಬ್ಲಿಯಾನ್ ಓಕೆ, ಅದು ಚೆನ್ನಾಗಿದೆ, ಬಟ್ ಅದು 1 ಡೇ ಅಷ್ಟೇ ಇರುತ್ತೆ. 3 ಡೇಸ್ವರೆಗೂ ಇರುತ್ತೆ. ಸೊ ಅದಕ್ಕೆ ಒಂಥರ ಬೇಜಾರು. ಬಟ್ ಲೈಟಾಗಿ ಅಪ್ಲೈ ಮಾಡೋಣ ಅಂತ ಹೋಗ್ತೀನಿ, ಡಾರ್ಕ್ ಆಗಿಬಿಡುತ್ತೆ ನೋಡಿ. ಆಲ್ರೆಡಿ ಡಾರ್ಕ್ ಆಗೋಯ್ತು. ಸೊ ಈಗ ಅಪ್ಲೈ ಮಾಡಿದ್ದಾಯಿತು. ನಾನು ಹೈಲೈನರ್ ನೋಡಿ, ಶಿಟ್ ಐ ಶ್ಯಾಡೋ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ, ಗೋಲ್ಡ್ ಕಲರು. ಸೊ ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಈಗ ಅಪ್ಲೈ ಮಾಡಿದ್ದಾಯಿತು. ಇದಾದಮೇಲೆ ನನ್ನ ಫೈನಲ್ ಲುಕ್ ಈ ಥರ ಇದೆ. ವಾವ್, ಸೀರಿಯಸ್ಲಿ ನನಗೆ ಸಖತ್ ಇಷ್ಟ ಆಗ್ತಿದೆ. ಗೈಸ್, ಏನು ಹೇಳಿ, ಹುಡುಗಿರು ಸೆಲ್ಫ್ ಮೇಕಪ್ ಮಾಡೋದನ್ನ ಕಲಿಬೇಕು. ನಮಗೆ ನಾವು ಮೇಕಪ್ ಮಾಡ್ಕೊಳೋದು ಕಲಿತಾಗ ಒಂಥರ ಚೆಂದ ಇರುತ್ತೆ. ಬಟ್ ಎಲ್ಲ ಟೈಮಲ್ಲೂ ಅಲ್ಲ, ಕೆಲವೊಂದು ಟೈಮಲ್ಲಿ ಮೇಕಪ್ ಆರ್ಟಿಸ್ಟ್ ಹತ್ರ ಮಾಡಿಸ್ಬೇಕು, ಇಂಥ ಟೈಮಲ್ಲಿ ಕಲಿಯಬೇಕು. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆಲ್.